ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 1 ಕಪ್ ಸಬ್ಬಕ್ಕಿನ ಅಥವಾ ಸಾಬುದಾನಿನ ಬಳಸ್ಕೊಂಡು ಬಾಯಲ್ಲಿಟ್ಟರೆ ಕರಗುವಂಥ ಸ್ವೀಟ್ನ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಹಾಗೆ ಈ ಒಂದು ಹಬ್ಬಕ್ಕೆ ಶಿವರಾತ್ರಿ ಒಂದು ಉಪವಾಸಕ್ಕೆ ಮಾಡಿಸಿದಂಥ ಒಂದು ಸ್ವೀಟು. 1 ಕಪ್ಪು ಸಬ್ಬಕ್ಕಿ ಅಥವಾ ಸಾಬುದಾನಿ ಮಾತ್ರ ಬಳಸ್ಕೊಳ್ತಿದ್ದೀನಿ. ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಸಬ್ಬಕ್ಕಿ ಅಥವಾ ಸಾಬುದಾನಿನ ಹಾಕ್ಕೊಳ್ತಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು. ಹಾಗಾಗಿ ತೀರ ಕೆಂಪಾಗಬಾರ್ದು, ಒಂದು ಸ್ವಲ್ಪ ಅಂದರೆ ಬಿಸಿ ಆಗಿರಬೇಕು. ಈ ಒಂದು ಸಬ್ಬಕ್ಕಿ ಅಥವಾ ಸಾಬುದಾನಿ ಬಿಸಿಯಾಗೋಷ್ಟು ನಾವು ಇದನ್ನು ಹುರ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಹುರಿತಾ ಬನ್ನಿ. ಇವಾಗ ನೋಡಿ ಹುರಿದಿದ್ದಾಗಿದೆ. ಒಂದು ಸ್ವಲ್ಪ ಬಿಸಿ ಆದರೆ ಸಾಕು, ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ. ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಟ್ಕೊಳ್ಬೇಕು. ಇವಾಗ ತಣ್ಣಗಾಗಿದೆ ನೋಡಿ, ಇಷ್ಟರ ಮಟ್ಟಿಗೆ ತಣ್ಣಗಾಗಿದ್ರೆ ಸಾಕು. ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬಾರ್ದು. ಇವಾಗ ಇದನ್ನು ನಾವು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಾಗಿ ರುಬ್ಕೊಂಡು ಬರೋಣ. ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ನಾವು ಇದನ್ನು ರುಬ್ಕೊಳ್ಬೇಕು, ಪೌಡ್ರ್ ಮಾಡ್ಕೊಳ್ಬೇಕು. ಹಾಗಾಗಿ ಎಷ್ಟು ಸಾಧ್ಯ ಅಷ್ಟು ಪೌಡ್ರ್ ಮಾಡ್ಕೊಳ್ಳೋಣ. ಸಬ್ಬಕ್ಕಿ ಆಗಿರೋದ್ರಿಂದ ಬೇಗ ಸಣ್ಣ ಆಗೋದಿಲ್ಲ. ಒಂದು ಸ್ವಲ್ಪ ತರಿಯಾಗಿತ್ತು ಅಥವಾ ರವೆ ಆಗಿತ್ತು ಅಂತಂದರೆ ಪರವಾಗಿಲ್ಲ, ಅಥವಾ ಸಣ್ಣ ಆಗಿದ್ರೂ ಕೂಡ ಒಂದ್ಸರಿ ಇದನ್ನು ನಾವು ಜರಡಿ ಹಿಡ್ಕೊಳ್ಬೇಕು ಅಥವಾ ಸಣ್ಣಗೆ ಹಿಡ್ಕೊಳ್ಬೇಕು. ಹಾಗಾಗಿ ಒಂದು ಸ್ವಲ್ಪ ಸಣ್ಣಗೆ ಹಿಡ್ಕೊಂಡು ಬಂದಿದ್ದೀನಿ ನೋಡಿ. ಇವಾಗ ಕರೆಕ್ಟಾಗಿರ್ತಕ್ಕಂಥ ಅಳತೆಯಲ್ಲಿ ನಮಗೆ ಹಿಟ್ಟು ರೆಡಿಯಾಗಿದೆ. ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಈಗ ಮತ್ತೊಂದು ಪಾತ್ರೆಗೆ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ಇಲ್ಲಿ 1 ಸ್ಪೂನ್ ಕೂಡ ಬಳಸ್ಕೊಳ್ಬೋದು. 2 ಸ್ಪೂನ್ ಬೇಕು ತುಪ್ಪ ಅಂತೇನಿಲ್ಲ, 1 ಸ್ಪೂನ್ ಆದರೂ ಸಾಕಾಗುತ್ತೆ. ಇವಾಗ ಜರಡಿ ಹಿಡಿದು ಇಟ್ಕೊಂಡಿರ್ತಕ್ಕಂಥ ಒಂದು ಸಬ್ಬಕ್ಕಿ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಬ್ಬಕ್ಕಿ ಹಿಟ್ಟನ್ನು ಈ ರೀತಿ ಸೇರಿಸ್ಕೊಂಡಾದಮೇಲೆ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಎಲ್ಲಿವರೆಗೂ ಅಂತಂದರೆ ಈ ವೈಟ್ ಕಲರಲ್ಲಿರ್ತಕ್ಕಂಥ ಒಂದು ಸಬ್ಬಕ್ಕಿ ಪೌಡ್ರು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ. ಈ ಮಟ್ಟಿಗೆ ಕಲರ್ ಬರಬೇಕು, ತೀರ ಚೇಂಜ್ ಅಲ್ಲ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ವೈಟಲ್ಲಿರ್ತಕ್ಕಂಥದ್ದು ಈ ರೀತಿ ಕ್ರೀಮಿ ಕಲರ್ ಬರುವಷ್ಟಾದರೆ ಸಾಕು. ಇದು ಕೂಡ ರೆಡಿಯಾಗಿದೆ. ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಇವಾಗ ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಯಾವ ಕಪ್ಪಿಂದ ಸಬ್ಬಕ್ಕಿ ಬಳಸ್ಕೊಂಡಿದ್ದೆ ಅದೇ ಒಂದು ಕಪ್ಪಿಂದ 2 ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ 2 ಕಪ್ ಹಾಲನ್ನ ಸೇರಿಸಿರ್ತಕ್ಕಂಥ ಹಾಲನ್ನ ನಾವು ಕಾಯಿಸ್ಕೊಳ್ಬೇಕು. 2 ಕಪ್ ಇರೋ ಹಾಲು 1 ಕಪ್ಪಿಗೆ ಬರೋವರೆಗೂ ನಾವು ಕಾಯಿಸ್ಕೊಳ್ಬೇಕು. ಅಂದರೆ ಒಂದು ಸ್ವಲ್ಪ ಹಾಲು ಗಟ್ಟಿಯಾಗಬೇಕು. ಹಾಗಾಗಿ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಲನ್ನ ಕಾಯಿಸ್ತಾ ಬನ್ನಿ. ಇವಾಗ ನೋಡಿ ಹಾಲು ಕಡಿಮೆ ಆಗಿದೆ. ಅಂದರೆ 2 ಕಪ್ಪಲ್ಲಿ 1.5 ಕಪ್ ಆಗುವಷ್ಟಾದರೂ ಹಾಲು ಉಳ್ಕೊಂಡಿದೆ. ಇವಾಗ ಅದೇ ಕಪ್ಪಿಂದ ನಾವು ಮೆಜರ್ಮೆಂಟಿಗೆ ಯಾವ ಕಪ್ಪನ್ನ ಬಳಸ್ಕೊಂಡಿದ್ದೀವಿ ಅದೇ ಕಪ್ಪಿಂದ 3/4 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ತಿನ್ನೋದಾಯಿತು ಅಂದರೆ 1 ಕಪ್ ಸಬ್ಬಕ್ಕಿಗೆ 1 ಕಪ್ ಸಕ್ಕರೆ ಸರಿ ಹೋಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆ ಕರಗೋವರೆಗೂ ಒಂದು ಸ್ವಲ್ಪ ಕೈ ಆಡಿಸ್ತಾ ಬನ್ನಿ. ಇವಾಗ ನೋಡಿ ಸಕ್ಕರೆ ಕರ್ಕೊಂಡಿದೆ. ಈಗ ನಾವು ರೆಡಿ ಮಾಡಿ ಅಂದರೆ ಹುರಿದಿಟ್ಕೊಂಡಿರ್ತಕ್ಕಂಥ ಸಬ್ಬಕ್ಕಿ ಪೌಡರ್ನ ನಾವಿಲ್ಲಿ ಸೇರಿಸ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಬೇಗ ಗಂಟಾಗುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಹುರಿದಿರ್ತಕ್ಕಂಥ ಎಲ್ಲ ಹಿಟ್ಟನ್ನು ನಾನು ಸೇರಿಸ್ಕೊಂಡು ಇವಾಗ ಕಲಿಸ್ತಾ ಬರ್ತೀನಿ. ಏನಾದರೂ ಗಂಟುಗಳಾದರೆ ಪರವಾಗಿಲ್ಲ, ನಾವು ಗಂಟುಗಳನ್ನು ಒಡ್ಕೊಳ್ಬೋದು. ಈ ರೀತಿ ನೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಲಿಸ್ತಾ ಬನ್ನಿ. ಸರಿಯಾದ ಅಳತೆ ಹೇಳೋದಾಯಿತು ಅಂತಂದರೆ 1 ಕಪ್ ಸಬ್ಬಕ್ಕಿಗೆ 2 ಕಪ್ ಆಗುವಷ್ಟು ಹಾಲು, 3/4 ಕಪ್ ಆಗುವಷ್ಟು ಸಕ್ಕರೆ ಸರಿ ಹೋಗುತ್ತೆ. ಇವಾಗ ನೋಡಿ ಗಟ್ಟಿ ಆಗ್ತಾ ಬರ್ತಿದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ತಿರುಸ್ತಾ ಬನ್ನಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸ್ ಇರಲಿ, ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು. ಹಾಗೆ ಈ ರೀತಿ ಒಂದಿಷ್ಟು ಸ್ವೀಟ್ ರೆಸಿಪಿಗಳನ್ನು ಮಾಡುವಾಗ ಒಂದು ಸ್ವಲ್ಪ ಕಡಾಯಿ ದಪ್ಪವಾಗಿರ್ತಕ್ಕಂಥ ಒಂದು ಪಾತ್ರೆನ ತೊಗೊಂಡು ಮಾಡ್ಕೊಳ್ಳಿ. ಇವಾಗ ಫ್ಲೇವರ್ಗೋಸ್ಕರ ಒಂದು ಏಲಕ್ಕಿನ ಪೌಡ್ರ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಏಲಕ್ಕಿ ಪೌಡ್ರ್ ಹಾಕಾದ್ಮೇಲೆ ಒಂದ್ಸರಿ ಈ ರೀತಿ ಕೈ ಆಡಿಸ್ಕೊಳ್ಳಿ. ತಳ ಅಂಟೋದಿಲ್ಲ, ಯಾವುದೇ ಕಾರಣಕ್ಕೂ ತಳ ಅಂಟೋದಿಲ್ಲ. ಸಬ್ಬಕ್ಕಿ ಬಳಸಿದರೂ ಕೂಡ ತಳ ಅಂಟ್ಕೊಳ್ಳೋದಿಲ್ಲ. ಹಾಗೊಂದು ವೇಳೆ ಅಂಟ್ಕೊಳ್ತಿದೆ ಅಂತಂದಾಗ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪ ಬಳಸ್ಕೊಂಡಿದ್ದೀನಿ. ಈ ಒಂದು ರೆಸಿಪಿಗೆ ತುಪ್ಪ ಜಾಸ್ತಿನೇ ಬೇಕು ಅಂತೇನಿಲ್ಲ. 1 ಸ್ಪೂನು ಅಥವಾ 1.5 ಸ್ಪೂನು ತುಪ್ಪ, ಹುರಿಲಿಕ್ಕೆ 1 ಸ್ಪೂನು, ಹಾಗೆ ಈ ರೀತಿ ನಾವು ಕಲಿಸುವಾಗ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗಿರುತ್ತೆ. ನಿಮಗೆ ತುಪ್ಪ ತಿನ್ನೋದಾಯಿತು ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ನೋಡಿ ಒಂದು ಸ್ವಲ್ಪನೂ ತಳ ಹಿಡಿದಿಲ್ಲ. ಇವಾಗ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಬೇಕಂದ್ರೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಬೋದು. ಈ ಒಂದು ಶಿವರಾತ್ರಿಗೆ ಈ ಒಂದು ಸ್ವೀಟ್ ರೆಸಿಪಿ ಮಾಡಿರ್ತಕ್ಕಂಥ ಸ್ವೀಟು. ಯಾಕಂದರೆ ಉಪವಾಸ ಇದ್ದಾಗ ಸಬ್ಬಕ್ಕಿನ ನಾವು ಬಳಸಿರ್ತೀವಿ. ಹಾಗಾಗಿ ಒಂದ್ಸರಿ ಈ ರೀತಿ ಸ್ವೀಟ್ನ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಶಿವರಾತ್ರಿ ಉಪವಾಸಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇಷ್ಟಾದರೆ ಸಾಕು. ನಾನು ಇನ್ನೊಂದು ಅರ್ಧ ಸ್ಪೂನು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಇದು ತುಂಬ ಅಂಟಂಟಾಗಿ ನಮ್ಗೆ ಅನಿಸುತ್ತೆ ಮಾಡುವಾಗ. ನೋಡಿ ಇಲ್ಲಿ ನೋಡ್ತಿರ್ಬೋದು ನೀವು, ಸಬ್ಬಕ್ಕಿ ಆಗಿರೋದ್ರಿಂದ ತುಂಬಾ ಅಂಟಿನ ಅಂಶ ಇರೋ ರೀತಿಯಲ್ಲಾಗುತ್ತೆ. ಆದರೆ ಸ್ವೀಟ್ ಮಾತ್ರ
ಪರ್ಫೆಕ್ಟಾಗಿ ಬರುತ್ತೆ. ಇದು ರೆಡಿಯಾಗಿದೆ. ಇವಾಗ ಗ್ಯಾಸ್ನ ಆಫ್ ಮಾಡಿಬಿಡೋಣ. ಇವಾಗ ನೋಡಿ ರೆಡಿಯಾಗಿರ್ತಕ್ಕಂಥ ಮಿಶ್ರಣನ ನಾನಿಲ್ಲಿ ಒಂದು ಬಾಳೆ ಎಲೆ ತೊಗೊಂಡಿದ್ದೀನಿ. ನಿಮ್ಮ ಕಡೆ ಏನಾದರೂ ಬಟರ್ ಪೇಪರ್ ಇತ್ತು ಅಂದರೆ ಬಟರ್ ಪೇಪರಲ್ಲಿ ಹಾಕ್ಕೊಳ್ಳಿ. ಅಥವಾ ಇಲ್ಲ ಅಂತಂದಾಗ ಕೈ ಮುಟ್ಟುವಷ್ಟು ಬಿಸಿ ಆರೋವರೆಗೂ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿಕೊಂಡು ತಣ್ಣಗಾದಮೇಲೆ ಈ ರೀತಿ ಒಂದು ಸ್ವಲ್ಪ ನೀವು ಹಿಟ್ಟನ್ನು ಕಲಿಸ್ತೀವಲ್ಲ ಆ ರೀತಿ ಕಲಿಸ್ತಾ ಬರಬೇಕು. ಈ ರೀತಿ ಮಾಡೋದ್ರಿಂದ ಒಂದು ಸ್ಟ್ರಕ್ಚರ್ ಬರುತ್ತೆ. ಈ ಒಂದು ಸಬ್ಬಕ್ಕಿ ಸ್ವೀಟಿಗೆ ಒಂದು ಈ ರೀತಿ ಸ್ಟ್ರಕ್ಚರ್, ಶೈನಿಂಗ್ ಸ್ಟ್ರಕ್ಚರ್ ಬರುತ್ತೆ ಅನ್ನೋದಕ್ಕೋಸ್ಕರ ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಮುಟ್ಟುವಷ್ಟು ಬಿಸಿ ಇದ್ದಾಗ ಈ ರೀತಿ ನೀವು ಹಿಟ್ಟು ರೀತಿಯಲ್ಲಿ ನಾದ್ಕೊಳ್ಬೋದು. ನೋಡಿ, ಒಂದು ಸ್ವಲ್ಪನೂ ಕೈಗೆ ಅಂಟೋದಿಲ್ಲ, ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ. ಹೇಳ್ತಿದ್ದೀನಿ, ಇಲ್ಲಿ ಬಾಳೆ ಎಲೆ ಅಥವಾ ಬಟರ್ ಪೇಪರೇ ಬೇಕು ಅಂತಿಲ್ಲ. ನೀವು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಕೂಡ ಈ ರೀತಿ ಸ್ಟ್ರಕ್ಚರ್ನ ಕೊಟ್ಕೊಳ್ಬೋದು. ಕರೆಕ್ಟಾಗಿಯೇ ಬರುತ್ತೆ. ಇವಾಗ ಇದನ್ನು ನಾನು ರೆಡಿ ಮಾಡಿರ್ತಕ್ಕಂಥ ಒಂದು ಸ್ವೀಟ್ನ ಒಂದು ಸ್ಟ್ರಕ್ಚರ್ಗೋಸ್ಕರ ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ. ತುಪ್ಪ ಹಚ್ಚಿರ್ತಕ್ಕಂಥ ಒಂದು ಪ್ಲೇಟಿಗೆ ಈ ರೀತಿ ಹಾಕಿ ಸ್ಪ್ರೆಡ್ ಮಾಡ್ತಾ ಬನ್ನಿ. ಪ್ಲೇಟಿಗೆ ಇಷ್ಟ ಇಲ್ಲ ಅಂತಂದರೆ ಕೇಕ್ ಮೋಲ್ಡ್ ಇತ್ತು ಅಂದರೆ ಅದು ಕೂಡ ಹಾಕ್ಕೊಳ್ಬೋದು. ಅಥವಾ ಯಾವುದಾದ್ರೂ ಸ್ಟೀಲ್ ಬಟ್ಲೆ ಇತ್ತಂದರೆ ಅದಕ್ಕೂ ಕೂಡ ಹಾಕ್ಕೊಳ್ಬೋದು. ಗಟ್ಟಿ ಏನೂ ಆಗೋದಿಲ್ಲ. ಬೇರೆ ಸ್ವೀಟ್ ರೀತಿಯಲ್ಲಿ ಮಾಡಿದ ತಕ್ಷಣವೇ ಸ್ಪ್ರೆಡ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಅವಶ್ಯಕತೆ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ಗಟ್ಟಿ ಅಂತೂ ಆಗೋದಿಲ್ಲ. ಬಟ್ ಒಂದು ಸ್ವಲ್ಪ ಕೈ ನಮಗೆ ಮುಟ್ಟುವಷ್ಟು ಬಿಸಿ ಇದ್ದಾಗಲೇ ಈ ರೀತಿ ಒಂದು ಸ್ಪೂನ್ ಅಥವಾ ಕೈಯಿಂದ ನೀವು ಸ್ಪ್ರೆಡ್ ಮಾಡ್ತಾ ಬರ್ಬೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಇದೇ ರೀತಿಯಲ್ಲಿ ಮಾಡ್ಕೊಳ್ಬೇಕಂತೇನಿಲ್ಲ. ಅಂಟ್ತಿತ್ತು ಅಂದರೆ ಒಂದು ಸ್ವಲ್ಪ ಸ್ಪೂನಿಗೆ ನೀವು ತುಪ್ಪನ ಹಚ್ಕೊಂಡು ಈ ರೀತಿ ಮಾಡ್ಕೊಳ್ಬೋದು. ಇವಾಗ ರೆಡಿಯಾಗಿದೆ ನೋಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ರೆಡಿಯಾಗಿರ್ತಕ್ಕಂಥ ಈ ಮಿಶ್ರಣನ ನಾನು ಒಂದು ಹಾಫ್ ಆನ್ ಅವರ್ ಹಾಗೆ ಬಿಟ್ಟಿದ್ದೆ, ಒಂದು ಅರ್ಧ ಗಂಟೆ ಬಿಟ್ಟುಕೊಂಡಿದ್ದೆ. ಇವಾಗ ಕಟ್ ಮಾಡ್ತಿದ್ದೀನಿ. ಕಟ್ ಮಾಡುವಾಗೂ ಕೂಡ ಅಷ್ಟೇ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಹೆಲ್ದಿಯಾಗಿರ್ತಕ್ಕಂಥ ಒಂದು ರೆಸಿಪಿ. ನಾನಿಲ್ಲಿ ಇವತ್ತು ಒಂದು ಕ್ಯಾಪ್ ಸಹಾಯದಿಂದ ಸರ್ಕಲ್ ರೀತಿಯಲ್ಲಿ ಇರಲಿ ಅನ್ನೋದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಬೋದು. ಹೀಗೆ ಅಂತ ಏನಿಲ್ಲ, ಇಲ್ಲಿ ನೋಡಿ ತೋರಿಸ್ತಿದ್ದೀನಿ. ಒಂದು ಸರ್ಕಲ್ ರೀತಿಯಲ್ಲಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಈ ರೀತಿ ರೆಕ್ಟ್ಯಾಂಗಲ್ ರೀತಿಯಲ್ಲಿ ಕೂಡ ನೀವು ಕಟ್ ಮಾಡ್ಕೊಳ್ಬೋದು. ನಿಮಗೆ ಯಾವ ಒಂದು ಶೇಪ್ ಕೊಟ್ಕೊಂಡ್ರೂ ಪರ್ಫೆಕ್ಟಾಗಿ ಬಂದಿರುತ್ತೆ ಸ್ವೀಟು. ಹಾಗೆ ಕೂಡ ತಿನ್ಕೊಳ್ಬೋದು, ಯಾವುದೇ ಸ್ಟ್ರಕ್ಚರ್ ಕೊಟ್ಕೊಳ್ಳದೆ. ಜಸ್ಟ್ ನಾನು ಆಲ್ರೆಡಿ ಆಗಲೇ ಹಿಟ್ಟಿನ ಅದೇ ರೀತಿಯಲ್ಲಿ ನಾದ್ಕೊಳ್ಬೇಕು ಅನ್ನೆಲ್ಲ ಆ ರೀತಿ ಕೂಡ ಮಾಡ್ಕೊಳ್ಬೋದು. ನೋಡಿ, ಈ ಶಿವರಾತ್ರಿಯ ಉಪವಾಸಕ್ಕೆ ಮಾಡಿಸಿದಂಥ ಒಂದು ಸಬ್ಬಕ್ಕಿ ಸ್ವೀಟ್ ರೆಸಿಪಿ ರೆಡಿಯಾಗಿದೆ. ತುಂಬಾ ಪರ್ಫೆಕ್ಟಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗಬೇಕು, ಅಷ್ಟೊಂದು ರುಚಿಯಾಗಿರ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.